ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ವ್ಯಾಪ್ತಿ ಸಂಧಿಯಲ್ಲಿ 21 ಪದ್ಯಗಳ ಚಿಂತನೆ ಆಗಿತ್ತು. 22ನೇ ಪದ್ಯದ ಚಿಂತನೆ ಆಗಬೇಕಿವತ್ತು. ತಪ್ತಲೋಹವು ನೋಲ್ಪ ಜನರಿಗೆ ಸಪ್ತಜಿಹ್ವನ ತೆರದಿ ತೋರ್ಪುದು. ಲುಪ್ತ ಪಾವಕ ಲೋಹ ಕಾಂಬುದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲದಿ ಹಿತವ ಕೈಕೊಂಡು. ತಪ್ತಲೋಹವು ಕಾದ ಕಬ್ಬಿಣವು ನೋಲ್ಪ ಜನರಿಗೆ ನೋಡುವವರಿಗೆ ಸಪ್ತ ಜಿಹ್ವನ ತೆರದಿ ಅಂದರೆ 7 ನಾಲಿಗೆಯುಳ್ಳ ಅಗ್ನಿಯಂತೆ ತೋರ್ಪುದು ಕಾಣುವುದು. ಲುಪ್ತ ಪಾವಕ ಬೆಂಕಿಯು ಆರಿದಾಗ ಪೂರ್ವದೋಪಾದಿ ಮೊದಲಿನಂತೆ ಲೋಹ ಕಾಂಬುದು ಕಬ್ಬಿಣವೇ ತೋರುವುದು. ಸಪ್ತವಾಹನ 7 ಕುದುರೆಗಳುಳ್ಳ ಸೂರ್ಯನಲ್ಲಿ ಇರುವ ನಾರಾಯಣನು ನಿಖಿಲ ಜನರೊಳು ಎಲ್ಲ ಜನರಲ್ಲಿ ವ್ಯಾಪ್ತನಾಗಿರುವುದರಿಂದ ಸರ್ವರು ಎಲ್ಲರೂ ಎಲ್ಲ ಕಾಲದಿ ಯಾವಾಗಲೂ ಹಿತವ ಕೈಕೊಂಡು ಹಿತವನ್ನು ಮಾಡುತ್ತಾ ಆಪ್ತರಾಗಿಹರು ಬೇಕಾದವರಾಗಿದ್ದಾರೆ. ಬಹಳ ಅದ್ಭುತವಾದ ಒಂದು ಸಂಗತಿಯನ್ನು ಇಲ್ಲಿ ಮಹಾನುಭಾವರಾದ ದಾಸರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅಗ್ನಿಯನ್ನು ಬೆಂಕಿಯಲ್ಲಿ ಕಾಯಿಸೋಣ. ಯಾವುದು ಅಂದರೆ ಕಬ್ಬಿಣವನ್ನು ಬೆಂಕಿಯಲ್ಲಿ 1 ಗಂಟೆ ಕಾಯಿಸ್ಲಿಕ್ಕೆ ಇಡ್ತೇವೆ. ಏನಾಗುತ್ತೆ, ಅಗ್ನಿ ಆ ಕಬ್ಬಿಣದ ತುಂಬ ಪೂರ್ಣವಾಗಿ ವ್ಯಾಪಿಸಿದೆ. 1-2 ಗಂಟೆ ಬಿಟ್ಟರೆ ಅದೇ ಬೆಂಕಿ ಅಂತ ಅನಿಸ್ಬಿಡುತ್ತೆ. ಆದರೆ ಯಾವಾಗ ಅದನ್ನು ನೀರಿನೆಲ್ಲ ಹಾಕಿ ಸ್ವಲ್ಪ ಹೊತ್ತಾದ ಮೇಲೆ ಶಾಖ ಕಡಿಮೆಯಾದ ಮೇಲೆ ಇದು ಕಬ್ಬಿಣ ಅಂತ ಅನಿಸುತ್ತೆ. ಅದರಂತೆ ಸೂರ್ಯನ ಒಳಗಿರುವ ನಾರಾಯಣ ಎಲ್ಲ ಜನರಲ್ಲಿದ್ದಾನೆ. ಅವನ ಸನ್ನಿಧಾನವನ್ನು ಯಾವಾಗ ಅವನು ಅಭಿವ್ಯಕ್ತ ಮಾಡ್ತಾನೋ ಆವಾಗ ಎಲ್ಲರೂ ನಮಗೆ ಬೇಕಾದವರು ಒಳ್ಳೆಯದನ್ನೇ ಮಾಡ್ತಾರೆ. ಆದರೆ ಸನ್ನಿಧಾನ ವ್ಯಕ್ತ ಮಾಡೋದು ಅವನು ಇಚ್ಛೆಪಟ್ಟನ ಒಳ್ಳೆಯದು ಮಾಡಿಸ್ಬೇಕು ಅಂತ ಒಳ್ಳೆಯದೇ ಆಗುತ್ತೆ. ಇಚ್ಛೆಯನ್ನು ಬದಲಾವಣೆ ಮಾಡಿದ್ನ ಪರಮಾತ್ಮ, ಆವಾಗ ಯಾರು ನಾವು ನಮ್ಮ ಹಿತೈಷಿಗಳು ಅಂತ ಭಾವಿಸಿರುತ್ತೇವೋ ಅವರೇ ನಮ್ಮ ಶತ್ರುಗಳಾಗಿ ಬಿಡ್ತಾರೆ. ಇದು ಪರಮಾತ್ಮನ ಒಂದು ಅದ್ಭುತವಾದ ವೈಶಿಷ್ಟ್ಯ. 7 ನಾಲಿಗೆಯ ಬಗ್ಗೆ ಪ್ರಶ್ನೋತ್ತರದಲ್ಲಿ ನೋಡುವ. ಒಟ್ಟಾರೆ ಇದರ ಅಭಿಪ್ರಾಯ ಏನು ಅಂದರೆ, ಕೆಲವರು ಅಪ್ಪ ಅಮ್ಮ ಗುರುಗಳು ಮೇಲ್ನೋಟಕ್ಕೆ ದುಃಖ ನೀಡುತ್ತಾರೆ. ಆದರೆ ಮೊದಲಿಗೆ ಅವರ ಮಾತು ನಮಗೆ ದುಃಖ ಅಂತ ಅನಿಸುತ್ತೆ. ಯಾವತ್ತೂ ಒಳ್ಳೆಯ ವಿಷಯ ಹೇಳುವಾಗ ಕೇಳೋ ಮನಸ್ಥಿತಿ ಇರೋದಿಲ್ಲ. ಆದ್ದರಿಂದ ಅವರು ಹೇಳೋದು ನಮಗೆ ಸರಿಯಲ್ಲಪ್ಪ, ದುಃಖ ಅಂತ ಅನಿಸುತ್ತೆ. ಆದರೆ ಕೊನೆಗೆ ಹಿತವನ್ನೇ ಮಾಡ್ತಾರೆ. ಕೆಲವರು ಮೋಸ ಮಾಡೋ ಜನ ಇರ್ತಾರೆ. ಮೊದಲಿಗೆ ಅವರ ಮಾತು ಅವರು ಹೇಳಿದಂತೆ ಮಾಡಿದರೆ ನಮಗೆ ಹಿತ ಅಂತ ಅನಿಸುತ್ತೆ. ಆದರೆ ತುಂಬ ವಿಚಾರ ಮಾಡಿದ್ರೆ ಕೊನೆಗೆ ಅದು ನಮಗೆ ಹಿತವಾಗಿರೋದಿಲ್ಲ, ದುಃಖವೇ ಆದ ಅನುಭವ ನಮಗಾಗುತ್ತೆ. ಆದ್ದರಿಂದ ಅಂತಹ ಜನರಿಂದ ಎಚ್ಚರ ಇರಬೇಕು ಅಂತಲೂ ನಾವು ಈ ಪದ್ಯದಿಂದ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ, ಅದು ಪ್ರಶ್ನೋತ್ತರ ಗಮನಿಸಿದ್ರೆ ಸಪ್ತಜಿಹ್ವ 7 ನಾಲಿಗೆ ಅಂದರು. ಅದು ಹೇಗೆ ಅಂತ ಈಗ ಸ್ಪಷ್ಟ ಆಗ್ತಾ ಹೋಗುತ್ತೆ. ಪ್ರಶ್ನೋತ್ತರದಲ್ಲಿ ಅದು ಕಬ್ಬಿಣದಂತೆ ಯಾವಾಗ ಕಾಣುತ್ತೆ, ಬೆಂಕಿ ತರಹ ಯಾವಾಗ ಕಾಣುತ್ತೆ ಅಂದರೆ, ಕಬ್ಬಿಣದಲ್ಲಿ ಅಗ್ನಿ ಎಲ್ಲ ಕಡೆ ತುಂಬಿದಾಗ
ಅದು ಬೆಂಕಿ ಅಂತ ಅನಿಸುತ್ತೆ. ಅಗ್ನಿ ಇಲ್ಲದೆ ಹೋದರೆ ಅದು ಕಬ್ಬಿಣ ಅಂತಲೇ ಕಾಣುತ್ತೆ. ಅಗ್ನಿಗೆ ಸಂಬಂಧಪಟ್ಟ 7 ನಾಲಿಗೆ ಯಾವುದು ಅಂದರೆ ಕಾಲಿ, ಕರಾಲಿ, ಮನೋಜವ, ಸುಲೋಹಿತ, ಸುಧೂಮ್ರವರ್ಣ, ಸ್ಫುಲಿಂಗಿನಿ, ವಿಶ್ವರುಚಿ ಅಂತ 7 ನಾಲಿಗೆ ಇದೆಯಂತ ಅಗ್ನಿಗೆ. ದೇವರಿಗೆ ಸಪ್ತವಾಹನ ಅಂತ ಹೆಸರು ಯಾಕೆ ಅಂದರೆ 7 ಕುದುರೆಗಳೇ ವಾಹನವಾಗಿ ಉಳ್ಳವ ಸೂರ್ಯ, ಅವನಲ್ಲಿ ಪರಮಾತ್ಮ ಇದ್ದ ಅನ್ನುವ ಕಾರಣಕ್ಕೆ ಅವನಿಗೆ ಸಪ್ತವಾಹನ ಅಂತ ಹೇಳೋ ಪದ್ಧತಿ ಬಂದಿದೆ. ಸರಿ, ನಮಗೆ ಯಾರು ಬೇಕಾದವರು ಅಂದರೆ ವಸ್ತುತಃ ವಿಚಾರ ಮಾಡಿದ್ರೆ ಯಾರಿಗೆ ಯಾರೂ ಆಪ್ತರಲ್ಲ, ದೇವರೇ ಎಲ್ಲರಿಗೂ ಆಪ್ತ. ಅಂತಹ ದೇವರು ಎಲ್ಲರಲ್ಲಿ ಇರುವ ಕಾರಣದಿಂದ ಅವರೆಲ್ಲ ನಮಗೆ ಆಪ್ತರು, ಬೇಕಾದವರು ಅಂಥೇಳಿ ಆಗ್ತಾರೆ. ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕಾದ ಕಬ್ಬಿಣದ ಹೋಲಿಕೆಯನ್ನು ಜನರಿಗೆ ಕೊಟ್ಟಿದ್ದಾರೆ, ಅಗ್ನಿಯ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ. ಕಾಯ್ದ ಕಬ್ಬಿಣ ಅದೇನು ಅಂತ ಕಾಣುತ್ತೆ, ಅಗ್ನಿ ತರಹ ಕಾಣುತ್ತೆ. ಎಲ್ಲರೂ ಆಪ್ತರಾಗಿದ್ದಾರೆ. ಯಾಕೆ? ಆಪ್ತನಾದ ಭಗವಂತ ಎಲ್ಲರ ಒಳಗಿರುವ ಕಾರಣದಿಂದ ಎಲ್ಲರೂ ಆಪ್ತರು ಅಂತಾಗಿದ್ದಾರೆ. ಪದ್ಯಕ್ಕೆ ಹೋಗೋಣ. ಮೋಡದ ದೃಷ್ಟಾಂತ ಕೊಟ್ಟು ದೇವರು ಪಕ್ಷಪಾತ ಮಾಡಲ್ಲ ಅನ್ನುವ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ವಾರಿದನು ಮಳೆಗೆರೆಯ ಬೆಳೆದಿಹ ಪೂರು ಹಂಗಳ ಚಿತ್ರ ಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನವರವರ ಯೋಗ್ಯತೆ ಮೀರದಲೆ ಗುಣ ಕರ್ಮಗಳನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದು. ವಾರಿದನು ಮೋಡವು ಮಳೆಗೆರೆಯೇ, ಮಳೆಯನ್ನು ಸುರಿಸಿದಾಗ ಬೆಳೆದಂತಹ ಭೂರುಹಂಗಳ ಗಿಡಗಳ ಚಿತ್ರ ಫಲರಸ, ಬೇರೆ ಬೇರೆಯಾದ ಹಣ್ಣಿನ ರಸಗಳು ಬೇರೆ ಬೇರಿಪ್ಪಂತೆ, ಬೇರೆ ಬೇರೆ ಆಗಿರುವಂತೆ, ಬಹುವಿಧ ಅನೇಕ ಪ್ರಕಾರದ ಜೀವರಲ್ಲಿದ್ದು ಮಾರಮಣನು ಲಕ್ಷ್ಮೀಪತಿಯಾದ ಪರಮಾತ್ಮನು ಅವರವರ ಆಯಾ ಜೀವರ ಯೋಗ್ಯತೆ ಏನುಂಟು ಅದನ್ನು ಮೀರದಲೆ ದಾಟದಲೆ ಗುಣಕರ್ಮಗಳ ಅನುಸಾರ ಅವರವರ ಗುಣ ಅವರವರ ಸಾಧನೆಗೆ ಅನುಗುಣವಾಗಿ ನಡೆಸುವ ಪ್ರೇರಿಸುವ ದೇವನಿಗೆ ಪರಮಾತ್ಮನಿಗೆ ವೈಷಮ್ಯವೆಲ್ಲಿಹುದು, ಪಕ್ಷಪಾತ ಹೇಗಿರಲು ಸಾಧ್ಯ? ಮಳೆಯ ನೀರು ಮಾವಿನ ಮರದ ಬೀಜಕ್ಕೂ ಬೀಳುತ್ತೆ, ಹಾಗಲಕಾಯಿ ಬಳ್ಳಿಗೂ ಬೀಳುತ್ತೆ. ಮಾವಿನ ಮರದ ಬೀಜದಲ್ಲಿ ಸಿಹಿಯಾದ ಮಳೆ ನೀರು ಬಿತ್ತು, ಆದ್ದರಿಂದ ಮಾವಿನ ಹಣ್ಣು ಸಿಹಿಯಾಯಿತು. ಹಾಗಲಕಾಯಿ ಬಳ್ಳಿಗೆ ಕಹಿಯಾದ ಮಳೆ ನೀರು ಬಿತ್ತು, ಆದ್ದರಿಂದ ಹಾಗಲಕಾಯಿ ಕಹಿ ಅಂತ ಯಾರಾದರೂ ಅಂತಾರ? ಒಂದೇ ರುಚಿಯ ಒಂದೇ ರಸವುಳ್ಳ ಮಳೆಯ ನೀರು ಎಲ್ಲ ಕಡೆ ಬೀಳುತ್ತೆ. ಆದರೆ ಮಾವಿನ ಹಣ್ಣಿನ ಬೀಜ, ಹಾಗಲಕಾಯಿಯ ಬಳ್ಳಿ, ಅದರ ಸ್ವಭಾವ ಹೊಂದಿದೆ. ಮಾವಿನ ಹಣ್ಣಿನ ಬೀಜದ ಸ್ವಭಾವ ಏನು? ಸಿಹಿಯಾಗಿರೋದೇ ಅದರ ಸ್ವಭಾವ. ಹಾಗಲಕಾಯಿ ಬಳ್ಳಿಯ ಸ್ವಭಾವ ಏನು? ಕಹಿಯಾಗಿರೋದೇ ಅದರ ಸ್ವಭಾವ. ಅದಕ್ಕೆ ತಕ್ಕಂತೆ ರುಚಿ ಬದಲಾವಣೆ ಆಗುತ್ತೆ ಹೊರತು ಗಿಡದ ಅಪರಾಧ ಅಂತ ಯಾರೂ ಹೇಳೋದಿಲ್ಲ. ಅದರಂತೆ ದೇವರು ಕೂಡ ಸಾತ್ವಿಕರ ಯೋಗ್ಯತೆಗೆ ತಕ್ಕಂತೆ, ರಾಜಸರ ಯೋಗ್ಯತೆಗೆ ತಕ್ಕಂತೆ, ತಾಮಸರ ಯೋಗ್ಯತೆಗೆ ತಕ್ಕಂತೆ ಅವರ ಗುಣ, ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ, ಅವರ ಕರ್ಮ, ಅದಕ್ಕನುಸಾರವಾಗಿ ಅವರು ಮಾಡುವ ಕೆಲಸ, ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ಅವರವರಿಗೆ ಅಂಥದೇ ಫಲ ಕೊಡ್ತಾನೆ. ಸಾತ್ವಿಕರಿಗೆ ಮೋಕ್ಷ ಕೊಡ್ತಾನೆ, ರಾಜಸರಿಗೆ ಸ್ವರ್ಗ ಕೊಡ್ತಾನೆ, ಅಂಧಂತಮಸ್ಸು ದೊಡ್ಡ ನರಕವನ್ನು ಕೊಡ್ತಾನೆ ತಾಮಸರಿಗೆ. ಆದ್ದರಿಂದ ದೇವರನ್ನು ಪಕ್ಷಪಾತಿ ಅಂತ ಕರೆಯುವ ಹಾಗಿಲ್ಲ. ದೇವರ ಚಿಂತನೆ, ಸೃಷ್ಟಿ ಚಿಂತನೆ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ಮೋಡದ ದೃಷ್ಟಾಂತ ಕೊಟ್ಟು
ಈ ಹೊಸ ಸಂಗತಿ, ಅವನು ಪಕ್ಷಪಾತ ಮಾಡಲ್ಲ ಅನ್ನುವ ಹೊಸ ಸಂಗತಿಯನ್ನು ಹೇಳ್ತಾರೆ. ಪಕ್ಷಪಾತ ಯಾವಾಗ? ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಫಲ ಕೊಟ್ಟರೆ ಪಕ್ಷಪಾತ, ಮಾಡೋದು ಒಳ್ಳೆಯ ಕೆಲಸ ಕೊಡೋದು ಒಳ್ಳೆಯ ಫಲ, ಅಥವಾ ಕೆಟ್ಟ ಕೆಲಸ ಮಾಡಿ ಒಳ್ಳೆಯ ಫಲ ಕೊಟ್ಟರೆ ಪಕ್ಷಪಾತ, ಮಾಡೋದು ಕೆಟ್ಟ ಕೆಲಸ ಕೊಡೋದು ಕೆಟ್ಟ ಫಲ ಅಂತ ಆದರೆ ಆವಾಗ ಪಕ್ಷಪಾತ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂದರೆ ಮಾರಮಣ ಅಂತ ಹೇಳುವ ಮೂಲಕ, ಮಾರಮಣ ಅಂದರೆ ಲಕ್ಷ್ಮೀದೇವಿಯ ಗಂಡನಾದ ಪರಮಾತ್ಮ ಅಂತರ್ಥ. ಅವನಿಗೆ ಅತೃಪ್ತಿಯೋ ಅತ್ಯಾಸೆಯೋ ಅತಿಯಾದ ಆಸೆ ಅಜ್ಞಾನ ಯಾವುದೂ ಇಲ್ಲ. ಏಕೆಂದರೆ ಜ್ಞಾನ ಇದೆ, ಆನಂದ ಇದೆ, ಸಂಪತ್ತಿದೆ, ತೃಪ್ತಿಗೆ ವಿಶೇಷವಾದಂತಹ ಆಶ್ರಯನಾದವ ಪರಮಾತ್ಮ. ಆದ್ದರಿಂದ ಅವನಲ್ಲಿ ಯಾವುದೂ ಇಲ್ಲ. ಅವನು ಮಾಡುವ ಈ ಸೃಷ್ಟಿಯಲ್ಲಿ ತಾರತಮ್ಯಕ್ಕೆ ಅವಕಾಶ ಇಲ್ಲ. ಪ್ರಶ್ನೋತ್ತರವನ್ನು ಗಮನಿಸೋಣ. ಮೋಡಗಳು ಗಿಡಗಳನ್ನು ಹೇಗೆ ಬೆಳೆಸುತ್ತವೆ ಅಂದರೆ ಬೀಜಗಳ ಸ್ವಭಾವವನ್ನು ಬದಲಾವಣೆ ಮಾಡದೆ ನೀರನ್ನು ಕೊಟ್ಟು ಮಾತ್ರ ಮೋಡಗಳು ಗಿಡವನ್ನು ಬೆಳೆಸ್ತವೆ. ದೇವರಿಗೆ ಪಕ್ಷಪಾತ ಯಾಕಿಲ್ಲ ಅಂದರೆ ದೇವರು ಅವರವರ ಯೋಗ್ಯತೆ, ಗುಣ, ಕರ್ಮ, ಗುಣ ಅಂದರೆ ಸತ್ವಗುಣಾದಿಗಳು, ಕರ್ಮ ಅಂದರೆ ಅವರು ಮಾಡುವ ಕೆಲಸ, ಅದನ್ನು ಅನುಸರಿಸಿ ಫಲ ಕೊಡ್ತಾನಾದ್ರಿಂದ ದೇವರಿಗೆ ಪಕ್ಷಪಾತ ಇಲ್ಲ. ಈ ಪದ್ಯದಲ್ಲಿ ಯಾವುದರ ಹೋಲಿಕೆಯನ್ನು ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೋಡದ ಹೋಲಿಕೆಯನ್ನು ದೇವರಿಗೆ ಕೊಟ್ಟಿದ್ದಾರೆ, ಗಿಡಗಳ ಹಣ್ಣಿನ ಹೋಲಿಕೆಯನ್ನು ಜೀವರ ಯೋಗ್ಯತೆಗೆ ಕೊಟ್ಟಿದ್ದಾರೆ. ಮೋಡವು ಏನನ್ನು ಬೆಳೆಸುತ್ತೆ? ಗಿಡವನ್ನು ಬೆಳೆಸುತ್ತೆ. ಹರಿಯು ಜೀವರನ್ನು ಪ್ರೇರಿಸುತ್ತಾನೆ. ಹೇಗೆ? ಅವರವರ ಯೋಗ್ಯತಾನುಸಾರ ಜೀವರನ್ನು ಪ್ರೇರಿಸುತ್ತಾನೆ. ಇಲ್ಲಿಗೆ ಈ ಪದ್ಯ ಪೂರ್ಣ ಆಗಿದೆ. ನಂತರ ಇದೇ ವಿಷಯವನ್ನು ಮತ್ತೊಂದು ದೃಷ್ಟಾಂತ ಹೇಳಿ ಸಮರ್ಥನೆ ಮಾಡಿದ್ದಾರೆ. 24ನೇ ಪದ್ಯ. ವಾರಿಜಾಪ್ತನ ಕಿರಣಮಣಿಗಳ ಸೇರಿ ತತ್ತದ್ವರ್ಣಗಳನ್ನು ವಿಕಾರಗೈಸದೆ ನೋಳ್ಪರಿಗೆ ಕಂಗೊಳಿಸುವಂದದಲ್ಲಿ ಮಾರಮಣಲೋಕತ್ರಯದೊಳಿಹ 3 ವಿಧ ಜೀವರೊಳಗಿದ್ದು ವಿಹಾರ ಮಾಡುವನವರ ಯೋಗ್ಯತೆ ಕರ್ಮವನು ಸರಿಸಿ. ವಾರಿಜಾಪ್ತನ ಕಿರಣ, ಸೂರ್ಯನ ಕಿರಣಗಳು ಮಣಿಗಳ ಸೇರಿ, ಬೇರೆ ಬೇರೆ ಬಣ್ಣದ ಮಣಿಗಳನ್ನು ಸೇರಿ ತತ್ತದ್ವರ್ಣಗಳನ್ನು, ಆ ಮಣಿಗಳ ಬಣ್ಣಗಳನ್ನು ವಿಕಾರಗೈಸದೆ, ಬದಲಾಯಿಸದೆ, ನೋಳ್ಪರಿಗೆ, ನೋಡುವವರಿಗೆ ಕಂಗೊಳಿಸುವಂದದಲ್ಲಿ, ಆ ಬಣ್ಣಗಳೇ ಹೊಳೆಯುತ್ತಾ ಕಾಣುವಂತೆ ಹೇಗೆ ಮಾಡುತ್ತದೋ ಸೂರ್ಯನ ಕಿರಣ, ಹಾಗೆ ಮಾರಮಣ ಲಕ್ಷ್ಮೀಪತಿಯಾದ ಪರಮಾತ್ಮನು ಲೋಕತ್ರಯದೊಳಿಹ 3 ಲೋಕದಲ್ಲಿರುವ 3 ವಿಧ 3 ತರಹದ ಜೀವರೊಳಗೆ, ಜೀವರಲ್ಲಿ ಇದ್ದು ನಿಯಾಮಕನಾಗಿದ್ದು ಅವರವರ ಯೋಗ್ಯತೆ ಕರ್ಮವನ್ನು, ಅವರ ಯೋಗ್ಯತೆಗೆ ಹಾಗೂ ಕರ್ಮಗಳಿಗೆ ಅನುಸರಿಸಿ ಅನುಗುಣವಾಗಿ ವಿಹಾರ ಮಾಡುವನು, ಪ್ರೇರಣೆ ಮಾಡುವವನು. ಒಳ್ಳೆಯ ಅಂಶವನ್ನು ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ. ಸೂರ್ಯನ ಕಿರಣದಲ್ಲಿ ಈಗ ಬಣ್ಣ ಇದೆ ಅಂತ ವಿಜ್ಞಾನ ಅದು ತುಂಬ ದೃಢವಾಗಿ ಹೇಳ್ತಾ ಉಂಟು. ಪ್ರಾಚೀನರು ಅಲ್ಲೇ ಹೇಳಿದರು. ಸೂರ್ಯನ ಕಿರಣದಲ್ಲಿ ಪೂರ್ವ ದಿಕ್ಕಿನ ಕಿರಣದಲ್ಲಿ ಕೆಂಪು ಬಣ್ಣ ಇರುತ್ತೆ, ದಕ್ಷಿಣಕ್ಕೆ ಬಿಳಿ, ಪಶ್ಚಿಮಕ್ಕೆ ಹಸಿರು, ಉತ್ತರದಲ್ಲಿ ನೀಲಿ, ಮಧ್ಯಕ್ಕೆ ಕಪ್ಪು, ಮೇಲಿನ ದಿಕ್ಕಿನ ಸೂರ್ಯಕಿರಣದಲ್ಲಿ ಬಂಗಾರದ ಬಣ್ಣ ಇರುತ್ತೆ ಅಂತ. ಹಾಗಾದರೆ ಸೂರ್ಯನಲ್ಲಿ ಎಲ್ಲ ಬಣ್ಣಗಳೂ ಇದೆ. ಯಾವ್ಯಾವ ಮಣಿಗೆ ಅದು ಬೀಳುತ್ತೋ ಆ ಮಣಿಯನ್ನು, ಸೂರ್ಯನಲ್ಲಿ ಬೇಕಾದಷ್ಟು ಬಣ್ಣಗಳಿದೆ, ಒಂದು ಕೆಂಪು ಬಣ್ಣ ಇರುವ ಒಂದು ಮಣಿಗೆ ಬಿತ್ತು ಅಂತಂದುಕೊಳ್ಳೋಣ ಸೂರ್ಯನ ಕಿರಣ. ಸೂರ್ಯನ ಕೆಂಪು ಬಣ್ಣ ಅಲ್ಲಿರುವ ಕೆಂಪು ಬಣ್ಣವನ್ನು ಹಾಗೇ ತೋರಿಸುತ್ತೆ ಹೊರತು ಸೂರ್ಯನಲ್ಲಿ ಕಪ್ಪು ಬಣ್ಣ ಇದೆ ಅಂಥೇಳಿ ಆ ಮಣಿಯ ಬಣ್ಣವನ್ನು ತಾನು ವ್ಯತ್ಯಾಸ ಮಾಡೋದಿಲ್ಲ ಸೂರ್ಯನ ಕಿರಣ. ಅದರಂತೆ ಪರಮಾತ್ಮನೂ ಕೂಡ ಸಾತ್ವಿಕ, ರಾಜಸ ಹಾಗೂ ತಾಮಸ ಜೀವರ ಒಳಗಿದ್ದಾನೆ. ಅವರ ಗುಣವನ್ನು
ವ್ಯತ್ಯಾಸ ಮಾಡದೆ ಅವರವರ ಯೋಗ್ಯತೆಗೆ ತಕ್ಕಂತೆ ತಾನು ಅವರಿಗೆ ಪ್ರೇರಣೆ ಉಂಟು ಮಾಡ್ತಾ ತಾನು ಕೆಲಸ ಮಾಡ್ತಾ ಇರ್ತಾನೆ. ಮೇಲ್ನೋಟಕ್ಕೆ 18ನೇ ಪದ್ಯ ಅದು ಪವಿ ಹರಿನ್ಮಣಿ ಎನ್ನುವುದು ಇಲ್ಲಿಗೂ ಒಂದೇ ತರಹ ಹೇಳಿದ್ದಾರೆ ಅಂತ ಅನ್ನಿಸ್ತು. ಸೂಕ್ಷ್ಮವಾದ ವ್ಯತ್ಯಾಸ ಇದೆ ಆ ಎರಡರಲ್ಲಿ. 18ನೇ ಪದ್ಯದಲ್ಲಿ ಏನು ಹೇಳಿದ್ರು, ವಜ್ರ ಇದೆ, ಹವಳ ಇದೆ, ಅದರ ಮೇಲೆ ಸೂರ್ಯನ ಕಿರಣ ಬಿದ್ದಾಗ ಅದರ ಮೂಲಕ ಏನು ಸೂರ್ಯನ ಕಿರಣದ ಪ್ರತಿಫಲನ ಆಗುತ್ತೋ ಬೇರೆ ಕಡೆ, ಆ ಬೆಳಕಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ಇರುತ್ತೆ ಅಂತ ಅಲ್ಲಿ ಹೇಳಿದ್ದು. ವಜ್ರದ ಮೂಲಕ ಸೂರ್ಯನ ಕಿರಣ ಹಾದು ಹೋದಾಗ ಅದು ಸ್ವಲ್ಪ ಜಾಸ್ತಿ, ಮಣಿಯ ಮೂಲಕ ಹಾದು ಹೋದ ಸೂರ್ಯಕಿರಣ ಸ್ವಲ್ಪ ಅದರ ಪ್ರಖರತೆ ಕಡಿಮೆ, ಹವಳದ ಮೂಲಕ ಹಾದು ಹೋದ ಸೂರ್ಯಕಿರಣ ಅದರ ಪ್ರತಿಫಲನ ಕಡಿಮೆ, ಅದರ ಮೂಲಕ ಬೀಳೋ ಏನು ಬೆಳಕಿದೆಯಾ ಕಿರಣದ ಬೆಳಕು ಅದು ಸ್ವಲ್ಪ ಕಡಿಮೆ ಅಂತ ಲೆಕ್ಕ. ಇಲ್ಲಾಗುವಾಗ ಬಣ್ಣದ ವಿಷಯದಲ್ಲಿ ವ್ಯತ್ಯಾಸ ಹೇಳಿದ್ದಾರೆ ಅಂತಿಷ್ಟು ನಾವು ವ್ಯತ್ಯಾಸ ಮಾಡಿಕೊಳ್ಬೇಕಾಗತ್ತೆ. ಆದ್ದರಿಂದ ಇದರ ಇನ್ನೊಂದು ಅಭಿಪ್ರಾಯವೂ ಇದೆ. ಸೂರ್ಯನ ಕಿರಣ ತುಂಬ ಕಠೋರ, ಆದರೆ ಅದು ತಾವರಿಗೆ ಬಿದ್ದಾಗ ತುಂಬ ಚೆನ್ನಾಗಿ ದಳಗಳು ಅಂಟಿದ್ದು ಹೊರಬರ್ತಾವೆ, ಬಹಳ ಚೆನ್ನಾಗಿ ಮೃದುವಾದ ಸ್ಪರ್ಶ ಆಗುವಂತೆ ಮಾಡುತ್ತೆ ತಾವರಿಗೆ. ಅದರಂತೆ ಪರಮಾತ್ಮ ವಸ್ತುತಃ ದೈತ್ಯರಿಗೆ ಕಠೋರ ಆದರೂ ಕೂಡ ಸಾತ್ವಿಕರಿಗೆ ಅತ್ಯಂತ ಮೃದುವಾಗಿದ್ದಾನೆ ಅಂತ ಇದರ ಅಭಿಪ್ರಾಯ. ಪ್ರಶ್ನೋತ್ತರ. ಸೂರ್ಯನ ಕಿರಣ ಅದು ಹೇಗೆ ಹೊಳೆಯುತ್ತೆ ಅಂತ ಪ್ರಶ್ನೆ. ಸ್ವತಃ ಬಿಳಿ ಬಣ್ಣ ಇದೆ, ಮಣಿಯಲ್ಲಿ ಸೇರಿದಾಗ ಆ ಮಣಿಯ ಬಣ್ಣದ ಹಾಗೆ ಸೂರ್ಯನ ಕಿರಣವು ಹೊಳಿತಾ ಇರುತ್ತೆ. ಜೀವರನ್ನು ಪರಮಾತ್ಮ ಹೇಗೆ ತಾನು ಪ್ರೇರಣೆ ಮಾಡ್ತಾನೆ ಅಂದರೆ, ಅವನಿಗೆ ಯಾವುದೇ ತರಹದ ದೋಷ ಇಲ್ಲ, ಜೀವರ ಯೋಗ್ಯತೆ ಹಾಗೂ ಗುಣಕರ್ಮಗಳಿಗೆ ಅನುಸಾರವಾಗಿ ಅವರ ಒಳಗೆ ತಾನು ಪ್ರೇರಣೆ ಮಾಡ್ತಾ ಇರ್ತಾನೆ. ಇಲ್ಲಿ ಸೂರ್ಯನ ಕಿರಣದ ಹೋಲಿಕೆಯನ್ನು ಪರಮಾತ್ಮನಿಗೆ ಕೊಟ್ಟಿದ್ದಾರೆ, ಮಣಿಗಳ ಬಣ್ಣದ ಹೋಲಿಕೆಯನ್ನು ಜೀವರ ಯೋಗ್ಯತೆಗೆ ಕೊಟ್ಟಿದ್ದಾರೆ. ವಾರಿಜಾಪ್ತ ಅಂತ ಕರೆದರು. ಯಾಕೆ ವಾರಿಜಾಪ್ತ ಅಂತ ಹೆಸರು ಸೂರ್ಯನಿಗೆ ಅಂದರೆ, ಕಮಲ ರಾತ್ರಿ ಹೊತ್ತು ದಳಗಳು ಅಂಟಿರುತ್ತೆ, ಅಂಟಿರುವ ಕಮಲದ ದಳಗಳನ್ನು ವಿಕಸನ ಆಗುವಂತೆ ಮಾಡ್ತಾನಾದ್ದರಿಂದ ಅವನಿಗೆ ವಾರಿಜಾಪ್ತ ಅಂತ ಹೆಸರು. ಸೂರ್ಯನ ಕಿರಣ ಆಯಾಯ ಮಣಿಗಳ ಬಣ್ಣದ ಹಾಗೆ ಹೊಳಿತಾ ಇರುತ್ತೆ. ಜೀವರೊಳಗೆ ದೇವರು ಅವರ ಯೋಗ್ಯತೆಗೆ ಕರ್ಮದ ಅನುಸಾರವಾಗಿ ತಾನು ವಿಹಾರ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಒಂದು ಹಂತದ ಈ ಪದ್ಯದ ಚಿಂತನೆ ಮುಗಿ